ಧರ್ಮಸ್ಥಳ ಹೆಣಯೂತ ಪ್ರಕರಣ 13 ಸ್ಥಳಗಳನ್ನು ಮಾರ್ಕ್ ಮಾಡಿದ್ದ ಸಾಕ್ಷಿದಾರ ಮೊದಲ ದಿನದ ಕಾರ್ಯಾಚರಣೆಯಲ್ಲೂ ಏನೂ ಸಿಗಲಿಲ್ಲ. ಎರಡನೇ ದಿನದಲ್ಲೂ ಕೂಡ ಏನು ದಕ್ಕಲಿಲ್ಲ. ಧರ್ಮಸ್ಥಳ ಶೋಧ ಸಿಕ್ತು ಬಿಗ್ ಟ್ವಿಸ್ಟ್. ಧರ್ಮಸ್ಥಳ ಹೆಣಯೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಳೆ ಪೊಲೀಸ್ ಅಧಿಕಾರಿಗಳ ಬೆನ್ನು ಬಿದ್ದಿದ್ದೇಕೆ ಎಸ್ಐಟಿ. ಶವ ಮಾಯ ಮಾಡೋಕೆ ಓರ್ವ ಪೊಲೀಸ್ ಸಾಥ್ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ದೂರುದಾರನ ಹೇಳಿಕೆ ಆಧರಿಸಿ ಆ ಅಧಿಕಾರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. 1995ರಿಂದ ಕೆಲಸ ಮಾಡಿದ ಪೊಲೀಸರಿಗಾಗಿ ತಲಾಶ್. ಧರ್ಮಸ್ಥಳ ಔಟ್ ಪೋಸ್ಟ್ ನಲ್ಲಿ ಕೆಲಸ ಮಾಡಿದ್ದವರಿಗೆ ಶೋಧ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಎಸ್ಐಟಿ ಪತ್ರ. ಶವ ದಫನ್ ನಿಜಕ್ಕೂ ನಿವೃತ್ತ ಪೊಲೀಸ್ ಕೈವಾಡ ಇದೆಯಾ ಎನ್ನುವಂತಹ ಸಂದೇಹ ಮೂಡಿದೆ. ಧರ್ಮಸ್ಥಳ ಶೋಧ ಸಿಕ್ತು ಬಿಗ್ ಟ್ವಿಸ್ಟ್. ಇವೆಲ್ಲವೂ ಕೂಡ ಒಂದು ಮ್ಯಾಸಿವ್ ಪ್ರಕರಣ ಅಂತ ಬಂದಾಗ ಅದರ ಸುತ್ತಲೂ ಸಾವಿರಾರು ಸಂದೇಹಗಳು ಹುಟ್ಕೊಳ್ತವೆ. ಅದೆಲ್ಲ ಸಾಮಾನ್ಯ. ಇವೆಲ್ಲವೂ ಕೂಡ ನಿಜ ಆಗಬೇಕು ಅಂತಾನೂ ಇಲ್ಲ, ಇದು ಸುಳ್ಳಾಗಬೇಕು ಅಂತಾನೂ ಇಲ್ಲ. ತನಿಖೆಗಳಾಗಬೇಕು. ಸಂದೇಹ ಬಂದ ಕಡೆ ತನಿಖೆಗಳಾದಾಗ ಕೆಲವೊಮ್ಮೆ ಇದೊಂದು ತಾರ್ಕಿಕ ಹಂತಕ್ಕೆ ಬರುತ್ತೆ. ಅಪಪ್ರಚಾರ ಮಾಡುವವರ ಬಾಯಿಗೆ ಬೀಗ ಹಾಕದಂಗೂ ಆಗುತ್ತೆ. ನೋಡಿ, ಈ ಪ್ರಕರಣ ಅತಿ ಸೂಕ್ಷ್ಮವಾದ ಪ್ರಕರಣ. ಈ ಪ್ರಕರಣವನ್ನ ಇಟ್ಕೊಂಡೇ ರಾಜಕೀಯ ಮಾಡಿದವರು ಇದ್ದಾರೆ. ಈ ಪ್ರಕರಣವನ್ನ ಮುಂದಿಟ್ಕೊಂಡು ಸಂಘಟನೆಯ ಸ್ವಾರ್ಥ ತೆವಲನ್ನು ತೀವ್ರಿಸಿಕೊಂಡವರು ಇದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಎಸ್ಐಟಿ ಈಗ ತನಿಖೆಗೆ ಕೈಗೆತ್ತಿಕೊಂಡಾಗ ಈ ಪ್ರಕರಣದಲ್ಲಿ ಯಾವುದಾದರೂ ಒಂದು ಸಂದೇಹಗಳು ಬಂದಾಗ ಅದನ್ನು ಕೂಡ ಪರಿಗಣಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಬೇಕು ಎನ್ನುವಂತಹದ್ದು ಜನಾಗ್ರಹ. ಅದರ ಜೊತೆಗೆ ಹಳೆ ಪೊಲೀಸ್ ಅಧಿಕಾರಿಗಳ ಬೆನ್ನು ಬಿದ್ದಿದ್ದಕ್ಕೆ ಎಸ್ಐಟಿ. ಶವ ಮಾಯ ಮಾಡೋದಕ್ಕೆ ಓರ್ವ ಪೊಲೀಸ್ ಸಾಥ್ ಕೊಟ್ಟಿದ್ನ. ಇವೆಲ್ಲವೂ ಕೂಡ ಶಂಕೆ ಎನ್ನಬಹುದು ಅಷ್ಟೇ. ದೂರುದಾರನ ಹೇಳಿಕೆ ಆಧರಿಸಿ ಆ ಅಧಿಕಾರಿಗಳಿಗಾಗಿಯೂ ಕೂಡ ಈಗ ಶೋಧ ಕಾರ್ಯ ಮುಂದುವರಿಯುತ್ತಾ ಇಲ್ವಾ, ಅದು ಎಸ್ಐಟಿಗೆ ಬಿಟ್ಟ ವಿಚಾರ. 1995ರಿಂದ ಕೆಲಸ ಮಾಡಿದ ಪೊಲೀಸರಿಗಾಗಿ ತಲಾಶ್. ಧರ್ಮಸ್ಥಳ ಔಟ್ ಪೋಸ್ಟ್ ನಲ್ಲಿ ಕೆಲಸ ಮಾಡಿದ್ದವರಿಗೆ ಈಗ ಒಂದು ತರಹದ ತಲಾಶ್ ಭಯ ಶುರುವಾಗಿದೆಯಾ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಎಸ್ಐಟಿ ಪತ್ರ. ಶವ ದಫನ್ ನಿಜಕ್ಕೂ ನಿವೃತ್ತ ಪೊಲೀಸ್ ಕೈವಾಡ ಇದೆಯಾ. ಈ ಹಿಂದೆ 1992-95ರ ಎಡೆಯಲ್ಲಿ ಅನೇಕ ಶವಗಳನ್ನು ಈ ಸ್ಥಳದಲ್ಲಿ ಹೂತಿಟ್ಟಿದ್ದೆ ಅಂತ ಹೇಳಿ ಸಾಕ್ಷಿದಾರ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿಟ್ಟಿರ್ತಾನೆ. ಇನ್ನು ಆ ಸ್ಥಳಗಳು ಪವಿತ್ರ ಸ್ಥಳ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ರೂ ಕೂಡ ಈ ಸ್ಥಳದಲ್ಲಿ ಅವರನ್ನ ಹೂಳುವಂತಹ ಪದ್ಧತಿ ಇದ್ದಿದ್ದು. ಕಾರಣ ಅವರ ಕುಟುಂಬಸ್ಥರು ಬರದೇ ಇದ್ದಾಗ ಅದಕ್ಕೊಂದು ನಿಶ್ಚಿತ ಅವಧಿಗಳನ್ನು ನಿಗದಿ ಮಾಡ್ತಾ ಇದ್ರು. ಆ ದಿವಸದ ಒಳಗಾಗಿ ಇದರ ವಾರಿಸುದಾರರು ಯಾರಾದರೂ ಬರದೇ ಇದ್ದಾಗ ಸಹಜವಾಗಿ ಪವಿತ್ರ ಸ್ಥಳ ಎಲ್ಲೆಲ್ಲಿರ್ತಾವೋ, ಈಗ ಮೆಕ್ಕಾ ಅಲ್ಲಿಯೂ ಕೂಡ ಈ ತರಹದ ಆತ್ಮಹತ್ಯೆಗಳು ಪ್ರಕರಣ ನಡೆದಾಗ ಒಂದಷ್ಟು ದಿವಸಗಳನ್ನು ಕಾಯಲಾಗುತ್ತೆ. ಅದಾದ ನಂತರ ಅವರನ್ನ ಹೂಳುವಂತಹ ಪದ್ಧತಿ ಎಲ್ಲ ಕಡೆ ಇರುತ್ತೆ. ಸೊ ಅದರಂತೆಯೇ ಇಲ್ಲಿಯೂ ಕೂಡ ಹೂಳಲಾಗ್ತಾ ಇತ್ತು. ಅದು ಪಂಚಾಯಿತಿಯ ದಾಖಲೆ ಪುಸ್ತಕದಲ್ಲಿ ಬರೆಯಲಾಗ್ತಾ ಇತ್ತು. ಸೊ ಈ ಪ್ರಕರಣದಲ್ಲಿ ನಾನಾ ವಿಚಾರಗಳು ತಳುಕು ಹಾಕಿಕೊಂಡಾಗ ಅದರಂತೆಯೇ ಈ ಒಂದು ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದೆ. ಹಳೆ ಪೊಲೀಸರೇನಾದರೂ ಶವ ಸಾಗಿಸೋದಕ್ಕೆ ಸಹಾಯ ಮಾಡ್ತಾ ಇದ್ರ, ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಶವ ದಫನ್ ನಿಜಕ್ಕೂ ನಿವೃತ್ತ ಪೊಲೀಸ್ ಕೈವಾಡ ಇದೆಯಾ. ಸೊ ಸುತ್ತಲೂ ಚರ್ಚಿತ ವಿಚಾರ ಇದು. ಎಸ್ಐಟಿ ತನಿಖೆಯ 2ನೇ ದಿನ ಪೂರೈಕೆ ಆಗುವ ಮುನ್ನವೇ ಈ ತರಹದೊಂದು ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಸೊ ಇವತ್ತು ಕೂಡ ಹೆಣ ಹೂತಿಟ್ಟ ಜಾಗವನ್ನು ಅಗಿಯುವಂತಹ ಕೆಲಸಗಳಾಗ್ತಾ ಇದೆ. ಸೊ ಈವರೆಗೂ ಯಾವುದೇ ತರಹದ ಸುಳಿವಾಗಲಿ, ಅಸ್ಥಿ ಪಂಜರಗಳು ಇರಬಹುದಾದ ಶಂಕೆಯಾಗಲಿ ವ್ಯಕ್ತ ಆಗೋದಕ್ಕೆ ಯಾವ ಸಾಕ್ಷಿಗಳು ಕೂಡ ಲಭ್ಯ ಇಲ್ಲ. ಅಗಿಯುವ ಕಾರ್ಯ ಮಾತ್ರ ಆಕ್ಟಿವ್ ಆಗಿ ನಡೀತಾ ಇದೆ. 2ನೇ ದಿನ ಆತ ಹೇಳಿದಂತಹ ಜಾಗದಲ್ಲೇ ಅಗಿತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಇನ್ಯಾವ ಜಾಗದಲ್ಲೂ ಕೂಡ, ಅಂದರೆ ಒಂದು ವೇಳೆ ಆತನ ಮರೆವಿನ ಶಕ್ತಿಯಿಂದಾಗಿ, ಮರೆವಿನ ಕಾರಣದಿಂದಾಗಿ ಆತ ಮಾರ್ಕ್ ಮಾಡಿರೋ ಜಾಗ ತಪ್ಪಾಗಿರ್ಬೋದು ಅಂತಾನು ಕೂಡ ಅದರ ಅಕ್ಕಪಕ್ಕ ಕೂಡ ಅಗಿಯೋ ಕೆಲಸ ಆಯಿತು. ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಸಾಕ್ಷಿಗಳು. ಹಾಗಾದ್ರೆ 13 ಮಾರ್ಕ್ಗಳ ಪೈಕಿ ಯಾವ ಮಾರ್ಕ್ಗಳಲ್ಲಿ ಇರಬಹುದು ಅನ್ನೋ ಹೆಚ್ಚಿನ ಸಂದೇಹ ಈತನಿಗಿದೆ. ಅದನ್ನೇ ತೋರಿಸ್ತಿದ್ದಾನೆ 8, 9, 11 ನೋಡಿ ಅಂತ. ಸೊ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಹೆಣಯೂತ ಪ್ರಕರಣ.
2 ದಿವಸಗಳು ಕಳೆದ್ರೂ ಕೂಡ ಅಸ್ಥಿಯೂ ಇಲ್ಲ, ಪಂಜರವೂ ಇಲ್ಲ. ಸೊ ಯಾವಾಗ ಹೆಣ ಸಿಗುತ್ತೆ ಅನ್ನುವಂತಹದ್ದು ಕುತೂಹಲಕಾರಿಯಾದಂತಹ ವಿಚಾರ. ಒಟ್ಟಾರೆ ಈ ಪ್ರಕರಣ ಒಂದು ತಾರ್ಕಿಕ ಹಂತಕ್ಕೆ ಬರಬೇಕು. SIT ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಹೀಗೆ ಮುಂದುವರೆಸಿ ಸಂದೇಹಗಳಿಗೂ ಕೂಡ ತಿಲಾಂಜಲಿ ಇಡಬೇಕು. ಅಪಪ್ರಚಾರ, ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಒಂದು ತರಹದ ತಾರ್ಕಿಕ ಹಂತಕ್ಕೆ ತರುತ್ತೆ ಅನ್ನೋ ನಂಬಿಕೆ ಒಂದಷ್ಟು ಜನರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳು ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.